ತಾಲೂಕಿನ ವೇಮಗಲ್ ಹೋಬಳಿ ಬೀಚುಗೊಂಡನಹಳ್ಳಿಯ ಮಾಧವರಾಯ ದೇಗುಲದಲ್ಲಿ ಅದ್ದೂರಿ ರಥಸಪ್ತಮಿ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. 24/1/2026 ಶನಿವಾರದಂದು ದೀಪ ಪ್ರಜ್ವಲನೆ, ವಿಶ್ವಕೇನ ಆರಾಧನೆ, ವಾಸುದೇವ ಪುಣ್ಯಾಹ, ಸಪ್ತದಶ ಕಲಶ ಆದಿವಾಸಗಳು, ಪ್ರಧಾನ ಹೋಮ, ಮಹಾಮಂಗಳಾರತಿ, 25/1/2026 ಭಾನುವಾರದಂದು ವೇದ ಪಾರಾಯಣ, ಪ್ರಧಾನ ಕಲಶಾರಾಧನೆ, ಮಹಾ ಸುಧಾರ್ಧನ ಹೋಮ, ಶಾಂತಿ ಹೋಮ, ಪೂರ್ಣಾಹುತಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಾಧವರಾಯ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಸಿ ರಮೇಶ್ ಮಾತನಾಡಿ, ಶತಮಾನಗಳಿಂದಲೂ ಎಂ ರಾಮಯ್ಯನವರು ದೇವತಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದು, ಗ್ರಾಮದ ಮುಖಂಡರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ದೇವಾಲಯದ ಅಭಿವೃದ್ಧಿ ಮತ್ತು ಸೇವಾ ಕಾರ್ಯಗಳು ನಡೆದುಕೊಂಡು ಬಂದಿದೆ ಎಂದರು. ಅರ್ಚಕರಾದ ಕಿಟ್ಟಪ್ಪನವರು ಮಾತನಾಡಿ, ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸುವ ದಿನ. ಈ ವಿಶೇಷವಾದ ದಿನದಂದು ತಿರು ಕಲ್ಯಾಣೋತ್ಸವವು ನಡೆಯುತ್ತಿದ್ದು ವಿಶೇಷ. ಧರ್ಮಾನುಸಾರ ಎಲ್ಲಾ ದೇವತಾ ಕಾರ್ಯಗಳು ನಡೆದಿದ್ದು, ಬಂದಂತಹ ಭಕ್ತರಿಗೆ ಭಗವಂತನ ಅನುಗ್ರಹವಾಗಲಿ ಎಂದು ಹರಿಸಿದ್ರು. ಈ ದೇವತಾ ಕಾರ್ಯದಲ್ಲಿ ರಾಮೇಗೌಡ, ಆರ್ ಗೋಪಾಲ್, ಮಾಲಾ, ಎಂ ರಾಮಯ್ಯ, ಬಿಸಿ ರಮೇಶ್, ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಅಧ್ಯಕ್ಷರು ಲಕ್ಷ್ಮಮ್ಮ, ಪಿಎನ್ ಚಂದ್ರಶೇಖರ್, ಬಿಎಂ ಮುನ್ರಾಜು, ದಾನಿಗಳಾದ ಬಿಎಂ ರಾಮೇಗೌಡ, ಕೆಎಂ ಕೃಷ್ಣಪ್ಪ, ಬಯ್ಯಣ್ಣ, ಪಿಳ್ಳ ಮಾಧವರಾಯಪ್ಪ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಈಗ ಭಗವಂತನಿಗೆ ಮಾಂಗಲ್ಯವನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ವರ್ಷೇ ವಿಶೇಷವಾಗಿ ಬೀಚುಗೊಂಡನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಇಲ್ಲಿ ವಿಶೇಷವಾಗಿ ರಥಸಪ್ತಮಿ ದಿವಸ ಶ್ರೀದೇವಿ ಭೂದೇವಿ ಸಮೇತನಾಗಿರ್ತಕ್ಕಂತಹ ಮಾಧವರಾಯ ಸ್ವಾಮಿ ಅನಾದಿ ಕಾಲದಿಂದ ಇಲ್ಲಿ ವಿಶೇಷವಾಗಿ ನೆಲೆಸಿರ್ತಕ್ಕಂಥವ್ರಿಗೆ ವಾರ್ಷಿಕೋತ್ಸವದಲ್ಲಿ ತಿರುಕಲ್ಯಾಣ ಮಹೋತ್ಸವ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿ ಜರುಗತಕ್ಕಂಥದ್ದಿಲ್ಲಿ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ರಥಸಪ್ತಮಿ, ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತಿನ ದಿವಸ ಆ ಒಂದು ತಿರುಕಲ್ಯಾಣ ಮಹೋತ್ಸವವನ್ನು ಇಲ್ಲಿ ವಿಶೇಷವಾಗಿ ಮಾಡಿದ್ದೀವಿ.
ನಿನ್ನೆ ಮತ್ತು ಇವತ್ತು ವಿಧಿನ ಸಂಕಲ್ಪದಲ್ಲಿ ಮಾಡಿರ್ತಕ್ಕಂಥ ಈ ಕಾರ್ಯದಲ್ಲಿ ಪ್ರಥಮವಾಗಿ ವಿಶ್ವಕ್ಸೇನರ ಆರಾಧನೆ, ಪುಣ್ಯಾಹವಾಚನಗಳು, ಪಾಂಚರಾತ್ರ ಆಗಮದ ಪ್ರಕಾರವಾಗಿ ಇಲ್ಲೆಲ್ಲ ಕೂಡ ನಾವು ಆ ಕೈಂಕರ್ಯಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮಾಡಿ ಮುಗಿಸಿ ಎಲ್ಲರಿಗೂ ಕೂಡ ಭಕ್ತರಿಗೆ ಆ ಭಗವಂತನ ಅನುಗ್ರಹವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕೈಂಕರ್ಯಗಳನ್ನು ಮುಗಿಸಿದ್ದೀವಿ. ಹಾಗಾಗಿ ಈ ಮಾಧವರಾಯ ಸ್ವಾಮಿಯ ಅನುಗ್ರಹ ಭಕ್ತರಿಗೆ ಈ ಲೋಕಕ್ಕೆ ಎಲ್ಲ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ನಾವು ಬಿಸಿ ರಮೇಶ್ ಅಂತ ಬೀಚ್ಕೊಂಡಹಳ್ಳಿ ಗ್ರಾಮದ ಸದಸ್ಯರು. ಬೀಚ್ಕೊಂಡಹಳ್ಳಿ ನಮ್ಮ ಗ್ರಾಮದ ಈ ಶ್ರೀ ಮಾಧವರಾಯ ಸ್ವಾಮಿ ದೇವಸ್ಥಾನ ಇತಿಹಾಸ ಸುಮಾರು ಒಂದು 40ರಿಂದ 50 ವರ್ಷದವರೆಗೂ ಇತಿಹಾಸ ಇದೆ. ಪ್ರತಿ ವರ್ಷ ರಥಸಪ್ತಮಿ ತುಂಬಾ ಅದ್ದೂರಿಯಿಂದ ಮಾಡ್ತಾರೆ. ಸುಮಾರು ಸಾವಿರಾರು ಭಕ್ತಾದಿಗಳು ಬಂದು ಪೂಜೆ ಪುರಸ್ಕಾರ ಮಾಡಿ ಎಲ್ಲ ಭೋಜನ ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ. ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಪ್ರತಿ ವರ್ಷನೂ ದಿವಂಗತ ರಾಮಯ್ಯ ಅನ್ನೋರು ಫೌಂಡೇಶನ್ ಹಾಕಿ ನಮ್ಮೂರಿನ ದೇವಸ್ಥಾನ ತುಂಬಾ ಜೀರ್ಣೋದ್ಧಾರ ಮಾಡಿ ಫೌಂಡೇಶನ್ ಹಾಕಿದ್ದಾರೆ. ಮತ್ತೆ ಈಗ ಮಗ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಊರಿನ ಹಿರಿಯರು ಮತ್ತೆ ರಾಮೇಗೌಡರು, ಬೈಯಣ್ಣ, ಊರಿನ ಹಿರಿಯರು ಎಲ್ಲರೂ ಸಹಕಾರ ಮಾಡ್ತಾರೆ. ಗ್ರಾಮದ ಸದಸ್ಯರು ಬಿಸಿ ರಮೇಶ್, ಮುನ್ರಾಜು, ಚಂದ್ರಶೇಖರ್, ಲಕ್ಷ್ಮಮ್ಮ, ಊರಿನ ಹಿರಿಯರು ಎಲ್ಲರೂ ಸಹಕಾರದಿಂದ ತುಂಬಾ ಅದ್ದೂರಿಯಾಗಿ ವರ್ಷನೂ ನಡೆಯುತ್ತೆ. ಮುಂದೇನೂ ಹೀಗೆ ನಡೆಯುತ್ತೆ. ಭಕ್ತಾದಿಗಳು ಬಂದು ನಮ್ಮ ಊರಿನ ಮಾಧವರಾಯ ಸ್ವಾಮಿ ದೇವಸ್ಥಾನ ವರ್ಷನೂ ಬಂದು ಪೂಜೆ ಮಾಡಿಸ್ಬೇಕಂತ ವಿನಂತಿ.